ಯಾವುದರಿಂದ ಪ್ರಾರಂಭ ಆಗ್ತೈತಿ? ಸ್ವಚ್ಛತಾ ಕಾರ್ಯ. ಬ್ರಷ್ ಮಾಡೋದ್ರಿಂದ, ಮುಖ ತೊಳೆಯೋದ್ರಿಂದ, ಮುಖವನ್ನ ಸೋಪ್ ಹಚ್ಚಿ ತೊಳಿಬೇಕು. ಬೆವರಾಗಿರ್ತದಲ್ಲ, ಸೋಪ್ ಹಚ್ಚಿ ಮುಖ ತೊಳಿಬೇಕು. ಹಲ್ಲನ್ನ ಹೆಂಗ್ ಉಜ್ಬೇಕು ಮೇಲಿಂದ ಕೆಳಗಡೆ ಈ ರೀತಿ ಬ್ರಷ್ ಮಾಡಬೇಕು. ಅದು ಹಲ್ಲಷ್ಟ ಉಜ್ಜೋದಷ್ಟ ಇಂಪಾರ್ಟೆಂಟ್ ಅಲ್ಲ, ನಾಲಿಗೆಯನ್ನು ಕೂಡ ತಿಕ್ಕಬೇಕು. ನಾಲಿಗೆ ಏನ್ ಮಾಡ್ತದದು? ರುಚಿಯನ್ನ ತಿಳಿಸ್ತದೆ. ನಾಲಿಗೆಯನ್ನು ಕೂಡ ರುಚಿ ತಿಳಿಸೋದ್ರಿಂದ ನಾಲಿಗೆ ನಾವು ಅದನ್ನೇನ್ ಮಾಡ್ಬೇಕು? ಉಜ್ಜಬೇಕು. ಈ ರೀತಿ ನಾವು ಬೆಳಗಿನ ಮೊದಲನೇ ಕಾರ್ಯವನ್ನ ಮಾಡ್ಬೇಕು. ಅದಾದ ನಂತರ ನಾವೇನ್ ಮಾಡ್ತೀವಿ? ಇದಕ್ಕಿಂತ ಮೊದಲೇ ಒಬ್ಬೊಬ್ಬರೇ ನಿಮಗೆ ಶೌಚಾಲಯಕ್ಕೆ ಹೋಗೋ ರೂಢಿ ಹೋಗ್ತಾರೆ. ಅದು ಕೂಡ ಸ್ವಚ್ಛತಾ ಕಾರ್ಯನ. ನಾವು ಏನು ಆಹಾರ ತಿಂದಿರ್ತೇವೆ, ಆ ಆಹಾರ ಎಲ್ಲ ಏನಾಗಿರ್ತೈತಿ? ರಾತ್ರಿ ಎಲ್ಲ ಜೀರ್ಣಕ್ರಿಯೆ ನಡೆದಿರ್ತೈತಿ. ಬೇಡವಾದಂತಹ ವಸ್ತುವನ್ನು ನಾವು ಯಾವುದರ ರೂಪದಲ್ಲಿ? ಮಲದ ರೂಪದಲ್ಲಿ ಶೌಚಾಲಯಕ್ಕೆ ಹೋಗಿ ನಾವು ಅದನ್ನು ಕಳಿಸ್ಬಿಡ್ತೇವೆ. ಅಲ್ಲಿ ಶೌಚಾಲಯವನ್ನು ಹೆಂಗ್ ಬಳಸ್ಬೇಕು? ಹೆಂಗ್ ಬೇಕಂಗ ಬಳಸಂಗಿಲ್ಲ. ಅಲ್ಲೂ ಕೂಡ ಅಡಿಗೆ ಮನೆಯನ್ನ ಯಾವ ರೀತಿ ಸ್ವಚ್ಛ ಇಟ್ಕೊಂತೇವಿ, ಶೌಚಾಲಯವನ್ನು ಅದೇ ರೀತಿ ಸ್ವಚ್ಛ ಇಟ್ಕೋಬೇಕು. ಅಲ್ಲಿ ಹೋದಾಗ ನಮ್ಮೆಲ್ಲಾ ಕೆಲಸ ಮುಗಿದ ಮೇಲೆ ಕೈ ಹೆಂಗ್ ತೊಳ್ಕೊಬೇಕು ಅಂತಂದ್ರೆ ಅಲ್ಲಿ ಶಾಂಪೂರ ಹಾಕಿ ಒಂದು ಬಾಟಲ್ ಮಾಡಿ ಇಟ್ಕೋಬೇಕು. ಇಲ್ಲ ಅದು ಒಂದು ಸಿಗುತ್ತೆ ಲಿಕ್ವಿಡ್, ಅದನ್ನಾದ್ರೂ ನೀವು ಹಾಕಿ ಏನ್ ಮಾಡ್ಬೇಕು? ಕೈಯನ್ನ ನೀಟಾಗಿ, ನಾವ್ ಈ ಕೈ ಬೆಳೆಸಿರ್ತೇವಲ್ವಾ, ಇದೇ ಕೈಯಿಂದ ಮುಟ್ಟೋದಲ್ಲ, ಬಲಗೈಯಿಂದ ಎಡಗೈಗೆ ಅದನ್ನ ಲಿಕ್ವಿಡ್ ಹಾಕೊಂಡು ಕ್ಲೀನಾಗಿ ಗ್ರೂಪ್ ಮಾಡಿಕೊಂಡು ನೀಟಾಗಿ ಎಲ್ಲ ಬೆರಳು ಸಂದಲ್ಲ ಅನ್ಕೊಂಡು ನೀಟಾಗಿ ಸ್ವಚ್ಛ ಮಾಡ್ಕೋಬೇಕು. ಯಾಕಂತಂದ್ರೆ ನಾವು ಅದೇ ಕೈಯಿಂದ ನಾವು ಬಳಸಿದ್ರೆ ಶಾಲೆ ಬಂದಾಗ ಅಷ್ಟೇ, ಶಾಲೆಯಲ್ಲಿ ಶೌಚಾಲಯ ಬಳಸಿದ್ಮೇಲೆ ನೀಟಾಗಿ ಏನ್ ಮಾಡ್ಬೇಕು? ನೀವು ಕೈಯನ್ನ ಸಾಬೂನು ಹಾಕಿ ತೊಳ್ಕೋಬೇಕು. ತೊಳ್ಕೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿ ಏನಾಗಲ್ಲ, ರೋಗಗಳು ಬರಲ್ಲ. ಉಗುರಲ್ಲಿ ಗಲೀಜಿರ್ತೈತಿ, ವಾರಕ್ಕೊಮ್ಮೆ ನಾವು ಉಗುರನ್ನ ಕತ್ತಿಸ್ಕೋಬೇಕು. ಎಷ್ಟು ಶುದ್ಧ ಬಿಟ್ಟಿರ್ತೀರಿ ನೀವು, ಅದರೆಲ್ಲ ಮಣ್ಣು ಸೇರಿರ್ತೈತಿ. ಕೆಲವೊಂದು ಉಗುರು ಕಡೆ ಅಭ್ಯಾಸ ಇರ್ತೈತಿ, ಅವೆಲ್ಲ ಮಾಡಬಾರ್ದು. ಉಗುರನ್ನ ವಾರಕ್ಕೊಂದ್ಸಲ ಕತ್ತರಿಸ್ಬೇಕು. ದಿನಾಲು ಜಳಕ ಮಾಡ್ಬೇಕು. ನಾವು ವಾರಕ್ಕೆ 3 ದಿನ ಮಾಡ್ತೇನ್ರಿ, 3 ದಿನ ಬಿಡ್ತೇನೆ ಅಂದ್ರೆ ಯಾರು ಅದಿರುತ್ತೆ? ಏನೋ ಜ್ವರ ಬಂದೈತಿ, ನನಗೆ ಆರಾಮಿಲ್ಲ ಅಂದ್ರೆ ಅಷ್ಟೇ ಬಿಡ್ಬೇಕು. ಅದು ಬಿಟ್ಟ ನೀವು ದಿನಾನು ಏನ್ ಮಾಡ್ಬೇಕು? ಸ್ನಾನ ಮಾಡಿದ್ರೆ ನಮ್ಮ ಮೈಂಡ್ ಏನಾಗತ್ತೆ? ಫ್ರೆಶ್ ಆಗತ್ತೆ. ಏನಾದ್ರೂ ಕೆಲಸ ಮಾಡಕ್ಕ ಅದು ಅಣಿಗೊಳಿಸ್ತದೆ ನಮ್ಮನ್ನು. ಹಾಗಾಗಿ ನೀವೆಲ್ಲ ಏನ್ ಮಾಡ್ಬೇಕು? ದಿನಾನು ಬೆಳಗ್ಗೆ ಎದ್ದು ನೀಟಾಗಿ ಬ್ರಷ್ ಮಾಡಬೇಕು. ಶೌಚಾಲಯವನ್ನ ಬಳಸಿದ ನಂತರ ನೀಟಾಗಿ ಕೈಯನ್ನ ತೊಳ್ಕೋಬೇಕು. ನೆಕ್ಸ್ಟ್ ಸ್ನಾನವನ್ನ ಮಾಡಬೇಕು. ಪ್ರತಿ ಸರಿನೂ ನೀವು ಏನೋ ತಿನ್ನುವಾಗ ಸಹಿತ ಕೈಗೆ ಏನ್ ಮಾಡ್ಬೇಕು? ನೀಟಾಗಿ ಸ್ವಚ್ಛ ಮಾಡ್ಕೋಬೇಕು. ಸ್ವಚ್ಛಾಗಿ ತೊಳ್ಕೋಬೇಕು. ತೊಳ್ಕೊಂಡು ಏನ್ ಮಾಡ್ಬೇಕು? ಸ್ನಾನ ಮಾಡಿದ್ಮೇಲೆ ನಾವೊಂದು ಹಂಗೆ ಬಟ್ಟೆ ಹಾಕೊಂಡ್ಬಿಡ್ತೀವಿ, ಆ ಬಟ್ಟೆಯಿಂದ ಚರ್ಮ ಕೂಡ ಇನ್ಫೆಕ್ಷನ್ ಆಗತ್ತೆ. ಅದಕ್ಕೆ ಒಂದು ಟಾವೆಲ್ ತಗೊಂಡೋಗ್ಬೇಕು. ಸ್ನಾನಕ್ಕೆ ಹೋಗುವಾಗ ನೀಟಾಗಿ ನಮ್ಮ ಮೈಯನ್ನು ಏನ್ ಮಾಡ್ಬೇಕು? ಒರೆಸ್ಕೊಂಡು ಬಟ್ಟೆ ಹಾಕೋಬೇಕು. ಹಾಕೊಂಡು ಅದನ್ನ ಸ್ವಲ್ಪ ನೀಟಾಗಿ ಮಾಡಿ ತಲೆಗೆ ಎಣ್ಣೆ ಹಚ್ಚಿ ಎಲ್ಲರಿಗೂ ಬಿಳಿ ಕೂದಲುಗಳು ಆಗ್ತದೆ, ಎಣ್ಣೆ ಹಚ್ತಿರೋ ಕಾರಣ ನಾವೆಲ್ಲ. ಹಾಗಾಗಿ ನೀವೇನ್ ಮಾಡ್ಬೇಕು? ದಿನಾಲು ತಲೆಗೆ ಎಣ್ಣೆ ಹಚ್ಚಿ ನೀಟಾಗಿ 2 ಕಡೆ ಬಾರಿಸ್ಕೊಂಡು ರಿಬ್ಬನ್ ಕಟ್ಕೊಂಡು ಶಿಸ್ತಿನಿಂದ ಶಾಲೆಗೆ ಬರ್ಬೇಕು. ಒಳ್ಳೆತನಿಂದ ಸ್ವಚ್ಛತೆಯ ಜೊತೆಗೆ ನಮ್ಮ ಮನೆಯ ಸುತ್ತಮುತ್ತಲೂ ಕೂಡ ಎಲ್ಲಂದ್ರಲ್ಲಿ ಕಸ ಚೆಲ್ಲೋದಾಗ್ಲಿ, ಮುಸುರಿ ಚೆಲ್ಲೋದಾಗ್ಲಿ ಮಾಡಬಾರ್ದು. ಅಲ್ಲಿರ್ತಕ್ಕಂಥ ಕ್ರಿಮಿಕೀಟಗಳು, ಆಮೇಲೆ ಅಲ್ಲಿ ನೀರು ನಿಲ್ಲಬಾರ್ದು. ಕೆಲವೊಂದು ಒಡೆದ ಕೊಡಪಾನ ಇರ್ತಾವು, ಕೆಲವೊಂದು ಒಡೆದಂಥ ಸಿಂಟೆಕ್ಸ್ ಇರ್ತಾವು. ಆಮೇಲೆ ತೆಂಗಿನ ಚಿಪ್ಪು ರಕ್ತ ಸಂಗ್ರಹ ಮಾಡಿ ಇಡಬಾರ್ದು. ಅದನ್ನು ತೆಂಗಿನ ಚಿಪ್ಪಿನಲ್ಲಿ ನೀರು ನಿಂತರೆ ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತಾವೆ. ಆ ಸೊಳ್ಳೆ ಉತ್ಪತ್ತಿ ಆಗೋದ್ರಿಂದ ಬಹಳಷ್ಟು ಕಾಯಿಲೆಗಳು ಬರ್ತವೆ. ಈಗ ಮತ್ತೆ ಕರೋನಾ ಸೋಂಕು ಬರ್ತಾ ಇತ್ತು ಅಂತ ನಾವು ಟಿವಿಯಲ್ಲೆಲ್ಲ ಕೇಳ್ತಾ ಇದ್ದೀವಿ. ಅದಕ್ಕೆ ನೆಗಡಿ, ಶೀತ ಆಗಿದೆ, ಜ್ವರ ಬಂದಿದೆ ಅಂತವ್ರು ಏನ್ ಮಾಡ್ಬೇಕು? ಶಾಲೆಯನ್ನ ನಿಮ್ಮ ವರ್ಗದ ಗುರುಗಳನ್ನ ಪರ್ಮಿಷನ್ ತಗೊಂಡ್ಬಿಡ್ಬೇಕು, ಚಿಕಿತ್ಸೆ ತಗೋಬೇಕು. ಸ್ವಲ್ಪ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ಬೇಕು. ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು. ಯಾರಿಗೆ ನೆಗಡಿ ಜ್ವರ ಬಂದಿತ್ತು ಬಹಳ ದಿನದವರೆಗೆ ಬಿಡಬೇಡ್ರಿ. ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಖಚಿತಪಡಿಸ್ಬೇಕು. ಯಾವಾಗ ಸೀನುವಾಗ, ಕೆಮ್ಮುವಾಗ ಅದರಿಂದ ಬ್ಯಾಕ್ಟೀರಿಯಾಗಳ ಹರಡಿ ಬೇರೆಲ್ಲ ಇದಾಗುತ್ತೆ. ಮನೆಯೊಳಗೆ ಮಾಡಿದ್ರೆ ಒಬ್ಬರು ನೆಗಡಿ ಬಂದ್ರೆ ಎಲ್ಲರಿಗೂ ಬರ್ತದೆ. ಯಾಕಂದ್ರೆ ವೈರಲ್ ಇನ್ಫೆಕ್ಷನ್ ಆಗುತ್ತೆ. ನಮ್ಮ ದೊಡ್ಡ ಹಾಗಾಗಿ ನೀವು ಒಟ್ಟಾರೆಯಾಗಿ ನಿಮ್ಮ ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಬೇಕು. ಶಾಲೆಯಲ್ಲಿ ಕಸ ಎಲ್ಬೇಕಲ್ಲ ಚೆಲ್ತೀರಿ, ಅದು ಮಾಡಬಾರ್ದು. ಅಲ್ಲಿ ನಮಗೆ ಕಾಡ್ತಾ ನಮ್ಗೆ ಯಾರು ಹೇಳೋದು ಬೇಡ. ನನ್ನಷ್ಟ ನಾನು ಇದು ನಾನೇ ಮನೆಗಿಂತ ಹೆಚ್ಚು ಶಾಲೆಯಲ್ಲಿ ಅವಧಿ ಕಳಿತೇವೆ. ಮನೆ ಮಲ್ಗ ಕಷ್ಟ ಊಟ ಮಾಡಿ ಹೋದಂಗೆ ನಾವು ಅಲ್ವಾ? ಹಾಗಾಗಿ ನಾವು ಶಾಲೆ ಆವರಣವನ್ನು ಕೂಡ ಏನ್ ಮಾಡಬೇಕು? ತುಂಬಾ ಸ್ವಚ್ಛವಾಗಿ ಇಟ್ಕೋಬೇಕು. ಅವಾಗ ನಮ್ಮ ವೈಯಕ್ತಿಕ
ಆರೋಗ್ಯಕ್ಕೆ ಯಾವುದೇ ಹಾನಿ ಆಗಲ್ಲ. ಎಲ್ಲ ನಮ್ದು ಆರೋಗ್ಯಕರ ಜೀವನ ಆಗಬೇಕು ಅಂತಂದ್ರೆ ನಾವೇನು ಮಾಡಬೇಕು, ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಬೇಕು. ನಮ್ಮ ಮನೆ ಕಸ ತಗೊಂಡು ಪಕ್ಕದ ಮನೆಗೆ ಹಾಕೋದಲ್ಲ, ನಾವಷ್ಟು ಚೆನ್ನಾಗಿರ್ಬೇಕಂತ ಬಯಸೋದಲ್ಲ. ನಮ್ಮ ಜೊತೆಗೆ ಲಿವ್ ಆ್ಯಂಡ್ ಲೆಟ್ ಲಿವ್ ಅಂತ ಹೇಳ್ತೀವಿ. ನಾನು ಬದುಕಬೇಕು, ಇತರರಿಗೂ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದರರ್ಥ ಏನು? ನಾನು ಸ್ವಚ್ಛತೆಯಿಂದ ಬದುಕಬೇಕು, ನಮ್ಮ ಅಕ್ಕಪಕ್ಕದಿರ್ತಕ್ಕಂತಹ ಮನೆಯವರು ಆರೋಗ್ಯವಾಗಿರಬೇಕು ಅಂತ. ಕೋವಿಡ್ ಬಂದಾಗ ಎಲ್ಲರೂ ಹಂಗೆ ಅನ್ಕೊಂತಿದ್ರು. ಯಾಕಂದ್ರೆ ಅಲ್ಲಿ ಪಕ್ಕದ ಮನೆಯವ್ರಿಗೆ ಏನಾದ್ರು ಕೋವಿಡ್ ಬಂದ್ರೆ ನಮ್ಮನ್ನು ಬಸಾಪುರ ಹೋಗಿ ಹಾಕ್ತಿದ್ರು ಕ್ವಾರಂಟೈನ್ಗೆ. ಅವಾಗ ನಾವು ಚೆನ್ನಾಗಿರ್ಬೇಕು ಅಂತ ಬಯಸಿದ್ವಿ. ಅವಾಗ ಗೊತ್ತಾಗ್ತದೆ ನನಗೆ. ಅದರಿಂದ ಯೋಗ ಮಾಡಿರಿ, ಯೋಗ ಬೆಳಗ್ಗೆ ವ್ಯಾಯಾಮ, ಲಘು ವ್ಯಾಯಾಮಗಳನ್ನ ಮಾಡಿರಿ. ಕೆಲವೊಂದು ಚಟುವಟಿಕೆಗಳು, ಕೈಗೆ ವ್ಯಾಯಾಮ, ಕಾಲಿಗೆ ವ್ಯಾಯಾಮ ಮಾಡಿರಿ. ಆಮೇಲೆ ಮೇಲೆ 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 ಏನೂ ತಿನ್ನಬಾರ್ದು. ಆಮೇಲೆ ಊಟ ಮಾಡುವಾಗ ಪದೇ ಪದೇ ಮಧ್ಯೆ ಮಧ್ಯೆ ನೀರು ಕುಡಿದ್ರಿ. ಕೆಲವರು ಅದು ಒಟ್ಟ ನೀರು ಕುಡಿಬಾರ್ದು. ಊಟ ಬಿಕ್ಕತ್ತಿದ್ರೆ ಕೆಮ್ಮತ್ತಿದ್ರೆ ಮಾತ್ರ ನೀರು ಕುಡಿಬೇಕು. ಮಧ್ಯೆ ಮಧ್ಯೆ ನೀರು ಕುಡಿಬೇಡ್ರಿ. ಊಟ ಆದ ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನೀರು ಕುಡಿಬೇಕು. ಅಲ್ಲದೆ ಕೊಟ್ಟಾನಂತ ಮಾಡಿರಿ ದೇವರು, ಅಯ್ಯಾಕೆ ಕೊಟ್ಟಾನ, ಅದಕ್ಕೆ ಸರಿ ಜಗಿರಿ, ಜಗರಿ ತಿನ್ಬೇಕು. ಆಮೇಲೆ ಮಧ್ಯಾಹ್ನ ಊಟ ಮಾಡೋದು ಭಾಳ ಮಾತಾಡ್ತೀರಿ. ಇವತ್ತಿನ ಯಾರೂ ಮಾತಾಡಂಗಿಲ್ಲ. ಅನ್ನಪೂರ್ಣೇಶ್ವರಿ ಮಂತ್ರವನ್ನ ಹೇಳಿ ಊಟ ಸ್ಟಾರ್ಟ್ ಮಾಡಬೇಕು. ಅಲ್ಲೆಲ್ಲ ಚೆಲ್ಲಿದ್ದನ್ನ ಬೆಳ್ಕೊಂಡು ಹೋಗ್ಬೇಕು. ತರಕಾರಿ ಯಾರು ಹೆಚ್ಚಿಡ್ಬೇಕು. ಇವತ್ತಿನ ಇಷ್ಟೆಲ್ಲ ಮಾಡ್ತೀವಿ. ಸರಿ, ನನಗೆ ಇಲ್ಲಿವರೆಗೂ ಸ್ವಚ್ಛತೆ ಕುರಿತು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಮಾಜ ಮತ್ತು ಎಲ್ಲ ಸಹ ಶಿಕ್ಷಕರಿಗೂ ಕೂಡ ವಂದಿಸಿ ನನ್ನ ಮಾತಿಗೆ ಭೂಮಿಗೆ